ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ 6ನೇ ವಾರ್ಡಿನ ಸಿಸಿಯು ವಾರ್ಡಲ್ಲಿ ಏನು ನೀರು ಬಂದಿವು, ಬಾತ್ರೂಮ್ ನೀರು ಬಂದಿವು ಅಂತ ಏನೋ ರೋಗಿಗಳು ಹೇಳ್ತಾ ಇದ್ರು, ಅವ್ರ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ. ಈಗಾಗಲೇ ಈ ಕುರಿತು ಮಾತಾಡೋಣ ನಮ್ಮ ಜೊತೆ ಬ್ರಿಮ್ಸ್ ನಿರ್ದೇಶಕರಿದ್ದಾರೆ. ಸರ್, ಟೋಟಲಿ ಮಧ್ಯರಾತ್ರಿ ಏನದಂದ್ರೆ ವಾರ್ಡಲ್ಲಿ ನೀರು ಬಂದಿವೆ, ಇದರಿಂದ ಸಾಕಷ್ಟು ಅವಾಂತರಗಳ ಸೃಷ್ಟಿಯಾಗಿವೆ. ಸಾಕಷ್ಟು ಏನದಂದ್ರೆ ಬಾತ್ರೂಮ್ ನೀರು ಬಂದಿವೆ ಅಂತೇಳಿ ರೋಗಿಗಳು ಅವ್ರ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ. ಸರ್, ಏನು ಕ್ರಮ ಕೈಗೊಂಡಿದ್ದೀರಿ ಸರ್? ಯಾಕೆ ನೀರು ಬಂದು ಸರ್? ಈಗ ಸಾಯಂಕಾಲ 8 ಗಂಟೆಗೆ ಒಂದು ಸತಿ ಕ್ಲೀನ್ ಮಾಡಿ ನಮ್ಮದು ಏನು ವಾರ್ಡ್ ಬಾಯ್ಸ್ ಇರ್ತಾರೆ, ಸ್ಕ್ಯಾವೆಂಜರ್ಸ್ ಇರ್ತಾರೆ, ಎಲ್ಲ ಕ್ಲೀನ್ ಮಾಡಿ ಹೋಗಿದ್ರು. ಸುಮಾರು 9 ಗಂಟೆಗೆ ನನ್ನ ಕಾಲ್ ಬಂತು, ಹಿಂಗೆ ಬ್ಲಾಕ್ ಆಗಿ ನೀರು ಹೊರಗೆ ಬರುತ್ತೆ. ಇಮಿಡಿಯೇಟಾಗಿ ನಮ್ಮ ಸ್ಕ್ಯಾವೆಂಜರ್ಸು ಕ್ಲೀನ್ ಮಾಡೋ ಏನು ಸಿಬ್ಬಂದಿಗಳಿದ್ದಾರೆ ಅಲ್ಲಿ ಬಂದು ನೋಡಿನಾಗೆ ಟಾಯ್ಲೆಟ್ ಬ್ಲಾಕಲ್ಲಿ ನ್ಯಾಪ್ಕಿನ್ಸು, ಪ್ಲಾಸ್ಟಿಕ್ ಕವರ್ಸು, ಅದು ನೀರು ಕುಡಿದ್ಬಿಟ್ಟು ಬಾಟ್ಲ್ ಹಾಕಿ ಫ್ಲಶ್ ಮಾಡಿಬಿಟ್ಟಿದ್ದಾರೆ. ಅದು ಬ್ಲಾಕ್ ಆಗಿಬಿಡ್ತು. ಹೀಗಾಗಿ ಸ್ವಲ್ಪ ಟ್ಯಾಪ್ಸ್ನು ಓಪನ್ ಇದ್ದು ಪೇಷಂಟ್ ಅಟೆಂಡರ್ಸ್ ಅದು ಕರೆಕ್ಟಾಗಿ ಕ್ಲೋಸ್ ಮಾಡಿಲ್ಲ. ಅದಗಡೆ ನೀರುಗಡೆ ಒಳಗಡೆ SICU CCU ಅಲ್ಲಿ 6ನೇ ಮಾಡಿಗೆ ಬಂದುಬಿಡ್ತು. ಹೀಗಾಗಿ ಒಂದು 15-20 ನಿಮಿಷ ಸ್ವಲ್ಪ ತೊಂದರೆ ಆಗ್ತು. ಇಮಿಡಿಯೇಟ್ ಎಲ್ಲ ಕ್ಲೀನ್ ಮಾಡಿ ಬಗೆಹರಿಸಿದ್ದೀವಿ. ನಾವು ಬಹಳ ಸರ್ತಿ ಎಲ್ಲರಿಗೆ ಮನವಿ ಮಾಡ್ತೀವಿ, ಸ್ವಲ್ಪ ಯಾವ್ದನ್ನೂ ವೇಸ್ಟ್ ಇದು ನೀವು ಟಾಯ್ಲೆಟಲ್ಲಿ ಹಾಕಬೇಡಿ, ಅದಕ್ಕೆ ಡಸ್ಟ್ಬಿನ್ ಇದೆ ಅದ್ರೊಳಗೆ ಹಾಕಿ. ಆದ್ರೂ ಸ್ವಲ್ಪ ಊರಿನ ಜನ ಇರ್ತಾರೆ, ಅವ್ರಿಗೆ ಗುರ್ತಾಗಲ್ಲ, ಗುರ್ತಿಲ್ಲ ಕಾರಣಕ್ಕೆ ಅವ್ರು ಎಲ್ಲೇ ಎಸೆದ್ಬಿಟ್ಟು ಫ್ಲಶ್ ಮಾಡ್ತಾರೆ. ಏನಾದ್ರು ಬಿ ಅಂದ್ರೆ ಈಗ ಸಂಬಳ ಆಗಿಲ್ಲ, ಭಾಳ ಜನ ಕ್ಲೀನಿಂಗ್ ಡಿ ಗ್ರೂಪ್ ಸಿಬ್ಬಂದಿಗಳು ಸಂಬಳ ಆಗಿಲ್ಲ, ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಏನದಂದ್ರೆ ಕ್ಲೀನ್ ಮಾಡ್ಲಾರ ಕಡೆ ನೀರು ಬಂದಿವೆ ಅಂತ ಆರೋಪ ಬರ್ತಾ ಇದೆ ಸರ್. ಈ ಸಂಬಳದ ಏನು ಪ್ರಾಬ್ಲಮ್ ಇದೆ? ಇಲ್ಲ ಸಂಬಳದ ಏನೂ ಪ್ರಾಬ್ಲಮ್ ಇಲ್ಲ. ಒಂದು 3 ತಿಂಗಳದ್ದು ಸಂಬಳದ ಇಶ್ಯೂ ಇತ್ತು, ಅದು ಕೂಡ ನಿನ್ನೆ ಕ್ಲಿಯರ್ ಆಗಿದೆ. ನಿನ್ನ ಬೆಳಗ್ಗೆನೇ ಸಂಬಳನೂ ಕ್ಲಿಯರ್ ಆಗಿದೆ. ಈಗ ಸಂಬಳದ ಯಾವುದೂ ಇಶ್ಯೂ ಇಲ್ಲ. ಸರ್ಕಾರದಿಂದ ಎಲ್ಲ ಅಮೌಂಟ್ ಕರೆಕ್ಟ್ ಟೈಮಿಗೆ ಬರ್ತಾಯಿದೆ. ಸಂಬಳದ ಯಾವುದೂ ತೊಂದರೆ ಇಲ್ಲ. ಟೆಕ್ನಿಕಲ್ ಇರುತ್ತೆ, ಸ್ಯಾಂಕ್ಷನ್ ನಾನ್ ಸ್ಯಾಂಕ್ಷನ್ ಅಂತ, ಸ್ವಲ್ಪ ಅದೆಲ್ಲ ಬಗೆಹರಿಸೋಕ್ಕೆ ಲೇಟ್ ಆಯಿತು. ಎಲ್ಲರದ್ದು ಸಂಬಳ ಕ್ಲಿಯರ್ ಆಗಿದೆ. ಈಗ ಸಂಬಳದ ಅಂತ ಟೋಟಲಿ ಅಂದ್ರೆ ಅದು ಒಂದೇ ವಾರ್ಡ್ ಸಮಸ್ಯೆ ಇದೆ ಸರ್? ಬೇರೆ ವಾರ್ಡಲ್ಲೂ ಈ ರೀತಿ ಓವರ್ ಬ್ಲಾಕ್ ಆದಾಗ ಅದು ಹೋದಾಗ ಸಮಸ್ಯೆ ಇಲ್ಲ, ಬೇರೆ ಬ್ಲಾಕ್ಸ್ನು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಅದಕ್ಕೆ ಈಗ ವರ್ಕ್ನು ಸ್ಟಾರ್ಟ್ ಆಗಿದೆ PWDನಿಂದ. ಅದನ್ನು 1 ತಿಂಗಳಲ್ಲಿ ಎಲ್ಲ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಆ ಪೈಪ್ಸ್ ಎಲ್ಲ ಚಿಕ್ಕ ಸೈಜ್ದಿತ್ತು, ಈಗೆಲ್ಲ ದೊಡ್ಡ ಸೈಜ್ ಆಗಿಬಿಟ್ಟು ಎಲ್ಲ ವಾರ್ಡ್ಗಳ ಇನ್ಚಾರ್ಜಿಗೆ ಏನೊಂದು ಸೂಚನೆ ಇದ್ರೆ ಇಂಥ ಅವಾಂತರ ಆದಾಗ ತಕ್ಷಣವೇ ಕ್ಲೀನ್ ಮಾಡೋರಿಗೆ ಕರೆಸಿ ಯಾವ ರೀತಿ ಒಂದು ಸೂಚನೆ? ಅವ್ರಿಗೆ ಒಂದು 3 ಸೂಪರ್ವೈಸರ್ಸ್ ನೇಮಕ ಮಾಡಿದ್ವಿ. ಬೆಳಗ್ಗೆ 8ರಿಂದ 2, 2ರಿಂದ 8 ಮತ್ತು ನೈಟು ಕಂಟಿನ್ಯೂಸ್ ಅವ್ರು ಮಾನಿಟರ್ ಮಾಡಿ ಕ್ಲೀನ್ ಬಗ್ಗೆದಾಗ ಫಸ್ಟು ಪ್ರಯಾರಿಟಿ ಮೇಲೆ ಎಲ್ಲ ಕ್ಲೀನ್ ಆಗಬೇಕು. ಟಾಯ್ಲೆಟ್ಸ್, ಬಾತ್ರೂಮ್ಸು ಅವ್ರಿಗೆ ಫಿನೇಲ್ ಹಾಕಿಬಿಟ್ಟು ಬ್ಲೀಚಿಂಗ್ ಪೌಡ್ರಸ್ ಹಾಕಿ ಎಲ್ಲ ಕ್ಲೀನ್ ಆಗಬೇಕು. ಯಾವುದೇ ಬ್ಲಾಕ್ ಅದು ಬಂತಾರೆ ಎಮರ್ಜೆನ್ಸಿ ಒಂದು 4 ಸ್ಕ್ಯಾವೆಂಜರ್ಸ್ ಹುಡುಗರು ಇಕ್ಕೊಂಡಿದ್ದೀವಿ. ಇಮಿಡಿಯೇಟ್ಲಿ ಅವ್ರು ಇದು ಮಾಡಿ ಈ ಥರದ ಆಗೋದಿಲ್ಲ. ಸೊ ಇದು ನಿರ್ದೇಶಕರ ಮಾತಂತ ಹೇಳ್ಬೋದು. ಟೋಟಲಿ ಈಗಾಗಲೇ ಯಾವುದೇ ಒಂದು ವಾರ್ಡಲ್ ಆ ವಾರ್ಡಲ್ ಸಮಸ್ಯೆ ಆಗಿ ನಿಜ ತಕ್ಷಣವೇ ಸಿಬ್ಬಂದಿಗಳನ್ನು ಕಳಿಸಿ ಕ್ಲೀನ್ ಮಾಡಿಸಿದ್ದೀವಿ. ಈಗಾಗಲೇ ಗ್ರಾಮೀಣ ಭಾಗ, ಹಳ್ಳಿ ಭಾಗ, ಅನ್ಎಜುಕೇಟೆಡ್ ಜನ ಸಾಕಷ್ಟು ಜನ ಹಾಸ್ಪಿಟಲ್ಗೆ ಬರ್ತಾರೆ. ಏನೇ ಒಂದು ಊಟದು ಕ್ಯಾರಿ ಬ್ಯಾಗ್ ಇರ್ಬೋದು, ಇತರೆ ಏನಾದರೂ ವೆಸ್ಟ್ ವಸ್ತುಗಳು ಈ ರೀತಿ ಬಾತ್ರೂಮ್ ಇರ್ಬೋದು, ಹ್ಯಾಂಡ್ ವಾಶಲ್ಲಿ ಬೀಟ್ಬಾರ್ದು. ಮತ್ತು ಈಗಾಗಲೇ ಇಂಥ ಸಮಸ್ಯೆಗಳು ಕಂಡು ಬಂದ ತಕ್ಷಣವೇ ನಾವು ವಾರ್ಡ್ ಮುಖ್ಯಸ್ಥರಿಗೆ ನೀವು ಸಂಪರ್ಕ ಮಾಡಿರಿ ಅಂತೇಳಿ ನಿರ್ದೇಶಕರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ 6ನೇ ವಾರ್ಡಿನ ಸಿಸಿಯು ವಾರ್ಡಲ್ಲಿ ಏನು ನೀರು ಬಂದಿವು, ಬಾತ್ರೂಮ್ ನೀರು ಬಂದಿವು ಅಂತ ಏನೋ ರೋಗಿಗಳು ಹೇಳ್ತಾ ಇದ್ರು, ಅವ್ರ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ. ಈಗಾಗಲೇ ಈ ಕುರಿತು ಮಾತಾಡೋಣ ನಮ್ಮ ಜೊತೆ ಬ್ರಿಮ್ಸ್ ನಿರ್ದೇಶಕರಿದ್ದಾರೆ. ಸರ್, ಟೋಟಲಿ ಮಧ್ಯರಾತ್ರಿ ಏನದಂದ್ರೆ ವಾರ್ಡಲ್ಲಿ ನೀರು ಬಂದಿವೆ, ಇದರಿಂದ ಸಾಕಷ್ಟು ಅವಾಂತರಗಳ ಸೃಷ್ಟಿಯಾಗಿವೆ. ಸಾಕಷ್ಟು ಏನದಂದ್ರೆ ಬಾತ್ರೂಮ್ ನೀರು ಬಂದಿವೆ ಅಂತೇಳಿ ರೋಗಿಗಳು ಅವ್ರ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ. ಸರ್, ಏನು ಕ್ರಮ ಕೈಗೊಂಡಿದ್ದೀರಿ ಸರ್? ಯಾಕೆ ನೀರು ಬಂದು ಸರ್? ಈಗ ಸಾಯಂಕಾಲ 8 ಗಂಟೆಗೆ ಒಂದು ಸತಿ ಕ್ಲೀನ್ ಮಾಡಿ ನಮ್ಮದು ಏನು ವಾರ್ಡ್ ಬಾಯ್ಸ್ ಇರ್ತಾರೆ, ಸ್ಕ್ಯಾವೆಂಜರ್ಸ್ ಇರ್ತಾರೆ, ಎಲ್ಲ ಕ್ಲೀನ್ ಮಾಡಿ ಹೋಗಿದ್ರು. ಸುಮಾರು 9 ಗಂಟೆಗೆ ನನ್ನ ಕಾಲ್ ಬಂತು, ಹಿಂಗೆ ಬ್ಲಾಕ್ ಆಗಿ ನೀರು ಹೊರಗೆ ಬರುತ್ತೆ. ಇಮಿಡಿಯೇಟಾಗಿ ನಮ್ಮ ಸ್ಕ್ಯಾವೆಂಜರ್ಸು ಕ್ಲೀನ್ ಮಾಡೋ ಏನು ಸಿಬ್ಬಂದಿಗಳಿದ್ದಾರೆ ಅಲ್ಲಿ ಬಂದು ನೋಡಿನಾಗೆ ಟಾಯ್ಲೆಟ್ ಬ್ಲಾಕಲ್ಲಿ ನ್ಯಾಪ್ಕಿನ್ಸು, ಪ್ಲಾಸ್ಟಿಕ್ ಕವರ್ಸು, ಅದು ನೀರು ಕುಡಿದ್ಬಿಟ್ಟು ಬಾಟ್ಲ್ ಹಾಕಿ ಫ್ಲಶ್ ಮಾಡಿಬಿಟ್ಟಿದ್ದಾರೆ. ಅದು ಬ್ಲಾಕ್ ಆಗಿಬಿಡ್ತು. ಹೀಗಾಗಿ ಸ್ವಲ್ಪ ಟ್ಯಾಪ್ಸ್ನು ಓಪನ್ ಇದ್ದು ಪೇಷಂಟ್ ಅಟೆಂಡರ್ಸ್ ಅದು ಕರೆಕ್ಟಾಗಿ ಕ್ಲೋಸ್ ಮಾಡಿಲ್ಲ. ಅದಗಡೆ ನೀರುಗಡೆ ಒಳಗಡೆ SICU CCU ಅಲ್ಲಿ 6ನೇ ಮಾಡಿಗೆ ಬಂದುಬಿಡ್ತು. ಹೀಗಾಗಿ ಒಂದು 15-20 ನಿಮಿಷ ಸ್ವಲ್ಪ ತೊಂದರೆ ಆಗ್ತು. ಇಮಿಡಿಯೇಟ್ ಎಲ್ಲ ಕ್ಲೀನ್ ಮಾಡಿ ಬಗೆಹರಿಸಿದ್ದೀವಿ. ನಾವು ಬಹಳ ಸರ್ತಿ ಎಲ್ಲರಿಗೆ ಮನವಿ ಮಾಡ್ತೀವಿ, ಸ್ವಲ್ಪ ಯಾವ್ದನ್ನೂ ವೇಸ್ಟ್ ಇದು ನೀವು ಟಾಯ್ಲೆಟಲ್ಲಿ ಹಾಕಬೇಡಿ, ಅದಕ್ಕೆ ಡಸ್ಟ್ಬಿನ್ ಇದೆ ಅದ್ರೊಳಗೆ ಹಾಕಿ. ಆದ್ರೂ ಸ್ವಲ್ಪ ಊರಿನ ಜನ ಇರ್ತಾರೆ, ಅವ್ರಿಗೆ ಗುರ್ತಾಗಲ್ಲ, ಗುರ್ತಿಲ್ಲ ಕಾರಣಕ್ಕೆ ಅವ್ರು ಎಲ್ಲೇ ಎಸೆದ್ಬಿಟ್ಟು ಫ್ಲಶ್ ಮಾಡ್ತಾರೆ. ಏನಾದ್ರು ಬಿ ಅಂದ್ರೆ ಈಗ ಸಂಬಳ ಆಗಿಲ್ಲ, ಭಾಳ ಜನ ಕ್ಲೀನಿಂಗ್ ಡಿ ಗ್ರೂಪ್ ಸಿಬ್ಬಂದಿಗಳು ಸಂಬಳ ಆಗಿಲ್ಲ, ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಏನದಂದ್ರೆ ಕ್ಲೀನ್ ಮಾಡ್ಲಾರ ಕಡೆ ನೀರು ಬಂದಿವೆ ಅಂತ ಆರೋಪ ಬರ್ತಾ ಇದೆ ಸರ್. ಈ ಸಂಬಳದ ಏನು ಪ್ರಾಬ್ಲಮ್ ಇದೆ? ಇಲ್ಲ ಸಂಬಳದ ಏನೂ ಪ್ರಾಬ್ಲಮ್ ಇಲ್ಲ. ಒಂದು 3 ತಿಂಗಳದ್ದು ಸಂಬಳದ ಇಶ್ಯೂ ಇತ್ತು, ಅದು ಕೂಡ ನಿನ್ನೆ ಕ್ಲಿಯರ್ ಆಗಿದೆ. ನಿನ್ನ ಬೆಳಗ್ಗೆನೇ ಸಂಬಳನೂ ಕ್ಲಿಯರ್ ಆಗಿದೆ. ಈಗ ಸಂಬಳದ ಯಾವುದೂ ಇಶ್ಯೂ ಇಲ್ಲ. ಸರ್ಕಾರದಿಂದ ಎಲ್ಲ ಅಮೌಂಟ್ ಕರೆಕ್ಟ್ ಟೈಮಿಗೆ ಬರ್ತಾಯಿದೆ. ಸಂಬಳದ ಯಾವುದೂ ತೊಂದರೆ ಇಲ್ಲ. ಟೆಕ್ನಿಕಲ್ ಇರುತ್ತೆ, ಸ್ಯಾಂಕ್ಷನ್ ನಾನ್ ಸ್ಯಾಂಕ್ಷನ್ ಅಂತ, ಸ್ವಲ್ಪ ಅದೆಲ್ಲ ಬಗೆಹರಿಸೋಕ್ಕೆ ಲೇಟ್ ಆಯಿತು. ಎಲ್ಲರದ್ದು ಸಂಬಳ ಕ್ಲಿಯರ್ ಆಗಿದೆ. ಈಗ ಸಂಬಳದ ಅಂತ ಟೋಟಲಿ ಅಂದ್ರೆ ಅದು ಒಂದೇ ವಾರ್ಡ್ ಸಮಸ್ಯೆ ಇದೆ ಸರ್? ಬೇರೆ ವಾರ್ಡಲ್ಲೂ ಈ ರೀತಿ ಓವರ್ ಬ್ಲಾಕ್ ಆದಾಗ ಅದು ಹೋದಾಗ ಸಮಸ್ಯೆ ಇಲ್ಲ, ಬೇರೆ ಬ್ಲಾಕ್ಸ್ನು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಅದಕ್ಕೆ ಈಗ ವರ್ಕ್ನು ಸ್ಟಾರ್ಟ್ ಆಗಿದೆ PWDನಿಂದ.
ಅದನ್ನು ಒಂದು ತಿಂಗಳಲ್ಲಿ ಎಲ್ಲ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಆ ಪೈಪ್ಸ್ ಎಲ್ಲ ಚಿಕ್ಕ ಸೈಜ್ದಿತ್ತು, ಈಗೆಲ್ಲ ದೊಡ್ಡ ಸೈಜ್ ಆಗಿಬಿಟ್ಟು ಎಲ್ಲ ಎಲ್ಲ ವಾರ್ಡ್ಗಳ ಇನ್ಚಾರ್ಜಿಗೆ ಏನೊಂದು ಸೂಚನೆ ಅಂದ್ರೆ ಇಂಥ ಅವಾಂತರ ಆದಾಗ ತಕ್ಷಣವೇ ಕ್ಲೀನ್ ಮಾಡೋರಿಗೆ ಕರೆಸಿ ಯಾವ ರೀತಿ ಒಂದು ಸೂಚನೆ? ಅವ್ರಿಗೆ ಒಂದು 3 ಸೂಪರ್ವೈಸರ್ಸ್ ನೇಮಕ ಮಾಡಿದ್ವಿ. ಬೆಳಗ್ಗೆ 8ರಿಂದ 2, 2ರಿಂದ 8 ಮತ್ತು ನೈಟು ಕಂಟಿನ್ಯೂಸ್ ಅವ್ರು ಮಾನಿಟರ್ ಮಾಡಿ ಕ್ಲೀನ್ ಬಗ್ಗೆದಾಗ ಫಸ್ಟು ಪ್ರಯಾರಿಟಿ ಮೇಲೆ ಎಲ್ಲ ಕ್ಲೀನ್ ಆಗಬೇಕು. ಟಾಯ್ಲೆಟ್ಸ್, ಬಾತ್ರೂಮ್ಸು ಅವ್ರಿಗೆ ಫಿನೇಲ್ ಹಾಕ್ಬಿಟ್ಟು ಬ್ಲೀಚಿಂಗ್ ಪೌಡರ್ಸ್ ಹಾಕಿ ಎಲ್ಲ ಕ್ಲೀನ್ ಆಗಬೇಕು. ಯಾವುದೇ ಬ್ಲಾಕ್ ಅದು ಬಂತಾರೆ ಎಮರ್ಜೆನ್ಸಿ ಒಂದು 4 ಸ್ಕ್ಯಾವೆಂಜರ್ಸ್ ಹುಡುಗರು ಇಟ್ಕೊಂಡಿದ್ದೀವಿ. ಇಮಿಡಿಯೇಟ್ಲಿ ಅವ್ರು ಇದು ಮಾಡಿ ಈ ಥರದ ಆಗೋದಿಲ್ಲ. ಸೊ ಇದು ನಿರ್ದೇಶಕರ ಮಾತಂತ ಹೇಳ್ಬೋದು. ಟೋಟಲಿ ಈಗಾಗಲೇ ಯಾವುದೇ ಒಂದು ವಾರ್ಡಲ್ ಆ ವಾರ್ಡಲ್ ಸಮಸ್ಯೆ ಆಗಿ ನಿಜ ತಕ್ಷಣವೇ ಸಿಬ್ಬಂದಿಗಳನ್ನು ಕಳಿಸಿ ಕ್ಲೀನ್ ಮಾಡಿಸಿದ್ದೀವಿ. ಈಗಾಗಲೇ ಗ್ರಾಮೀಣ ಭಾಗ, ಹಳ್ಳಿ ಭಾಗ, ಅನ್ಎಜುಕೇಟೆಡ್ ಜನ ಸಾಕಷ್ಟು ಜನ ಹಾಸ್ಪಿಟಲ್ ಬರ್ತಾರೆ. ಏನೇ ಒಂದು ಊಟದು ಕ್ಯಾರಿ ಬ್ಯಾಗ್ ಇರ್ಬೋದು, ಇತರೆ ಏನಾದರೂ ವೆಸ್ಟ್ ವಸ್ತುಗಳು ಈ ರೀತಿ ಬಾತ್ರೂಮ್ ಇರ್ಬೋದು, ಹ್ಯಾಂಡ್ ವಾಶಲ್ಲಿ ಬೀಟ್ಬಾರ್ದು. ಮತ್ತು ಈಗಾಗಲೇ ಇಂಥ ಸಮಸ್ಯೆಗಳು ಕಂಡು ಬಂದ ತಕ್ಷಣವೇ ನಾವು ವಾರ್ಡ್ ಮುಖ್ಯಸ್ಥರಿಗೆ ನೀವು ಸಂಪರ್ಕ ಮಾಡಿರಿ ಅಂತೇಳಿ ನಿರ್ದೇಶಕರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ 6ನೇ ವಾರ್ಡಿನ CCU ವಾರ್ಡಲ್ಲಿ ಏನು ನೀರು ಬಂದಿವು, ಬಾತ್ರೂಮ್ ನೀರು ಬಂದಿವು ಅಂತ ರೋಗಿಗಳು ಹೇಳ್ತಾ ಇದ್ರು, ಅವ್ರ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ. ಈಗಾಗಲೇ ಈ ಕುರಿತು ಮಾತಾಡೋ ನಮ್ಮ ಜೊತೆ ಬ್ರಿಮ್ಸ್ ನಿರ್ದೇಶಕರು ಇದ್ದಾರೆ. ಸರ್, ಟೋಟಲಿ ಮಧ್ಯರಾತ್ರಿ ಏನದಂದ್ರೆ ವಾರ್ಡಲ್ಲಿ ನೀರು ಬಂದಿವೆ, ಇದರಿಂದ ಸಾಕಷ್ಟು ಅವಾಂತರಗಳ ಸೃಷ್ಟಿಯಾಗಿವೆ. ಸಾಕಷ್ಟು ಏನದಂದ್ರೆ ಬಾತ್ರೂಮ್ ನೀರು ಬಂದಿವೆ ಅಂತೇಳಿ ರೋಗಿಗಳು ಅವ್ರ ಪೇರೆಂಟ್ಸ್ ಹೇಳ್ತಾರೆ. ಸರ್, ಏನು ಕ್ರಮ ಕೈಗೊಂಡಿದ್ದೀರಿ ಸರ್? ಯಾಕೆ ನೀರು ಬಂದು ಸರ್? ಈಗ ಸಾಯಂಕಾಲ 8 ಗಂಟೆಗೆ ಒಂದು ಸತಿ ಕ್ಲೀನ್ ಮಾಡಿ ನಮ್ಮದು ಏನು ವಾರ್ಡ್ ಬಾಯ್ಸ್ ಇರ್ತಾರೆ, ಸ್ಕ್ಯಾವೆಂಜರ್ಸ್ ಇರ್ತಾರೆ, ಎಲ್ಲ ಕ್ಲೀನ್ ಮಾಡಿ ಹೋಗಿದ್ರು. ಸುಮಾರು 9 ಗಂಟೆಗೆ ನನ್ನ ಕಾಲ್ ಬಂತು, ಹಿಂಗೆ ಬ್ಲಾಕ್ ಆಗಿ ನೀರು ಹೊರಗೆ ಬರುತ್ತೆ. ಇಮಿಡಿಯೇಟಾಗಿ ನಮ್ಮ ಸ್ಕ್ಯಾವೆಂಜರ್ಸು ಕ್ಲೀನ್ ಮಾಡೋ ಏನು ಸಿಬ್ಬಂದಿಗಳಿದ್ದಾರೆ ಅಲ್ಲಿ ಬಂದು ನೋಡಿನಾಗೆ ಟಾಯ್ಲೆಟ್ ಬ್ಲಾಕಲ್ಲಿ ನ್ಯಾಪ್ಕಿನ್ಸು, ಪ್ಲಾಸ್ಟಿಕ್ ಕವರ್ಸು ಅದು ನೀರು ಕುಡಿದ್ಬಿಟ್ಟು ಬಾಟ್ಲ್ ಹಾಕಿ ಫ್ಲಶ್ ಮಾಡಿಬಿಟ್ಟಿದ್ದಾರೆ. ಅದು ಬ್ಲಾಕ್ ಆಗಿಬಿಡ್ತು. ಹೀಗಾಗಿ ಸ್ವಲ್ಪ ಟ್ಯಾಪ್ಸ್ನೂ ಓಪನ್ ಇದ್ದು ಪೇಷಂಟ್ ಅಟೆಂಡರ್ಸ್ ಅದು ಕರೆಕ್ಟಾಗಿ ಕ್ಲೋಸ್ ಮಾಡಿಲ್ಲ. ಅದಗಡೆ ನೀರುಗಡೆ ಒಳಗಡೆ CCU 6ನೇ ಮಾಡಿಗೆ ಬಂದುಬಿಡ್ತು. ಹೀಗಾಗಿ ಒಂದು 15-20 ನಿಮಿಷ ಸ್ವಲ್ಪ ತೊಂದರೆ ಆಗ್ತು. ಇಮಿಡಿಯೇಟ್ ಎಲ್ಲ ಕ್ಲೀನ್ ಮಾಡಿ ಬಗೆಹರಿಸಿದ್ದೀವಿ. ನಾವು ಬಹಳ ಸರ್ತಿ ಎಲ್ಲರಿಗೆ ಮನವಿ ಮಾಡ್ತೀವಿ, ಸ್ವಲ್ಪ ಯಾವ್ದನ್ನೂ ವೇಸ್ಟ್ ಇದು ನೀವು ಟಾಯ್ಲೆಟಲ್ಲಿ ಹಾಕಬೇಡಿ, ಅದಕ್ಕೆ ಡಸ್ಟ್ಬಿನ್ ಇದೆ ಅದ್ರೊಳಗೆ ಹಾಕಿ. ಆದ್ರೂ ಸ್ವಲ್ಪ ಊರಿನ ಜನ ಇರ್ತಾರೆ, ಅವ್ರಿಗೆ ಗುರ್ತಾಗಲ್ಲ, ಗುರ್ತಿಲ್ ಕಾರಣಕ್ಕೆ ಅವ್ರು ಎಲ್ಲೇ ಎಸೆದ್ಬಿಟ್ಟು ಫ್ಲಶ್ ಮಾಡ್ತಾರೆ. ಏನಾದರೂ ಭೀ ಅಂದ್ರೆ ಈಗ ಸಂಬಳ ಆಗಿಲ್ಲ, ಭಾಳ ಜನ ಕ್ಲೀನಿಂಗ್ ಡಿ ಗ್ರೂಪ್ ಸಿಬ್ಬಂದಿಗಳು ಸಂಬಳ ಆಗಿಲ್ಲ, ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಏನದಂದ್ರೆ ಕ್ಲೀನ್ ಮಾಡ್ಲಾರ ಕಡೆ ನೀರು ಬಂದಿವೆ ಅಂತ ಆರೋಪ ಬರ್ತಾ ಇದೆ ಸರ್. ಈ ಸಂಬಳದ ಏನು ಪ್ರಾಬ್ಲಮ್ ಇದೆ? ಇಲ್ಲ, ಸಂಬಳದ ಏನೂ ಪ್ರಾಬ್ಲಮ್ ಇಲ್ಲ. ಒಂದು 3 ತಿಂಗಳದ್ದು ಸಂಬಳದ ಇಶ್ಯೂ ಇತ್ತು, ಅದು ಕೂಡ ನಿನ್ನೆ ಕ್ಲಿಯರ್ ಆಗಿದೆ. ನಿನ್ನ ಬೆಳಗ್ಗೆನೇ ಸಂಬಳನೂ ಕ್ಲಿಯರ್ ಆಗಿದೆ. ಈಗ ಸಂಬಳದ ಯಾವುದೂ ಇಶ್ಯೂ ಇಲ್ಲ. ಸರ್ಕಾರದಿಂದೆಲ್ಲ ಅಮೌಂಟ್ ಕರೆಕ್ಟ್ ಟೈಮಿಗೆ ಬರ್ತಾಯಿದೆ. ಸಂಬಳದ ಯಾವುದೂ ತೊಂದರೆ ಇಲ್ಲ. ಟೆಕ್ನಿಕಲ್ ಇರುತ್ತೆ, ಸ್ಯಾಂಕ್ಷನ್, ನಾನ್ ಸ್ಯಾಂಕ್ಷನ್ ಅಂತ, ಸ್ವಲ್ಪ ಅದೆಲ್ಲ ಬಗೆಹರಿಸೋಕ್ಕೆ ಲೇಟ್ ಆಯಿತು. ಎಲ್ಲರದ್ದು ಸಂಬಳ ಕ್ಲಿಯರ್ ಆಗಿದೆ. ಈಗ ಸಂಬಳದ ಅಂತ ಟೋಟಲಿ ಅಂದ್ರೆ ಅದು ಒಂದೇ ವಾರ್ಡ್ ಸಮಸ್ಯೆ ಇದೆ ಸರ್? ಬೇರೆ ವಾರ್ಡಲ್ಲೂ ಈ ರೀತಿ ಓವರ್ ಬ್ಲಾಕ್ ಆದಾಗ ಅದು ಸಮಸ್ಯೆ ಇಲ್ಲ, ಬೇರೆ ಬ್ಲಾಕ್ಸ್ನೂ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಅದಕ್ಕೆ ಈಗ ವರ್ಕ್ನೂ ಸ್ಟಾರ್ಟ್ ಆಗಿದೆ PWDನಿಂದ. ಅದನ್ನು ಒಂದು ತಿಂಗಳಲ್ಲಿ ಎಲ್ಲ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಆ ಪೈಪ್ಸ್ ಎಲ್ಲ ಚಿಕ್ಕ ಸೈಜ್ದಿತ್ತು, ಈಗೆಲ್ಲ ದೊಡ್ಡ ಸೈಜ್ ಆಗಿಬಿಟ್ಟು ಎಲ್ಲ ವಾರ್ಡ್ಗಳ ಇನ್ಚಾರ್ಜಿಗೆ ಏನೊಂದು ಸೂಚನೆ ಅಂದ್ರೆ ಇಂಥ ಅವಾಂತರ ಆದಾಗ ತಕ್ಷಣವೇ ಕ್ಲೀನ್ ಮಾಡೋರಿಗೆ ಕರೆಸಿ ಯಾವ ರೀತಿ ಒಂದು ಸೂಚನೆ? ಅವ್ರಿಗೆ ಒಂದು 3 ಸೂಪರ್ವೈಸರ್ಸ್ ನೇಮಕ ಮಾಡಿದ್ವಿ. ಬೆಳಗ್ಗೆ 8ರಿಂದ 2, 2ರಿಂದ 8 ಮತ್ತು ನೈಟು ಕಂಟಿನ್ಯೂಸ್ ಅವ್ರು ಮಾನಿಟರ್ ಮಾಡಿ ಕ್ಲೀನ್ ಬಗ್ಗೆದಾಗ ಫಸ್ಟು ಪ್ರಯಾರಿಟಿ ಮೇಲೆ ಎಲ್ಲ ಕ್ಲೀನ್ ಆಗಬೇಕು. ಟಾಯ್ಲೆಟ್ಸ್, ಬಾತ್ರೂಮ್ಸು ಅವ್ರಿಗೆ ಫಿನೇಲ್ ಹಾಕ್ಬಿಟ್ಟು ಬ್ಲೀಚಿಂಗ್ ಪೌಡರ್ಸ್ ಹಾಕಿ ಎಲ್ಲ ಕ್ಲೀನ್ ಆಗಬೇಕು. ಯಾವುದೇ ಬ್ಲಾಕ್ ಅದು ಬಂತಾರೆ ಎಮರ್ಜೆನ್ಸಿ ಒಂದು 4 ಸ್ಕ್ಯಾವೆಂಜರ್ಸ್ ಹುಡುಗರು ಇಟ್ಕೊಂಡಿದ್ದೀವಿ. ಇಮಿಡಿಯೇಟ್ಲಿ ಅವ್ರು ಇದು ಮಾಡಿ ಈ ಥರದ ಆಗೋದಿಲ್ಲ. ಸೊ ಇದು ನಿರ್ದೇಶಕರ ಮಾತಂತ ಹೇಳ್ಬೋದು. ಟೋಟಲಿ ಈಗಾಗಲೇ ಯಾವುದೇ ಒಂದು ವಾರ್ಡಲ್ ಆ ವಾರ್ಡಲ್ ಸಮಸ್ಯೆ ಆಗಿ ನಿಜ ತಕ್ಷಣವೇ ಸಿಬ್ಬಂದಿಗಳನ್ನು ಕಳಿಸಿ ಕ್ಲೀನ್ ಮಾಡಿಸಿದ್ದೀವಿ. ಈಗಾಗಲೇ ಗ್ರಾಮೀಣ ಭಾಗ, ಹಳ್ಳಿ ಭಾಗ, ಅನ್ಎಜುಕೇಟೆಡ್ ಜನ ಸಾಕಷ್ಟು ಜನ ಹಾಸ್ಪಿಟಲ್ ಬರ್ತಾರೆ. ಏನೇ ಒಂದು ಊಟದು ಕ್ಯಾರಿ ಬ್ಯಾಗ್ ಇರ್ಬೋದು, ಇತರೆ ಏನಾದರೂ ವೆಸ್ಟ್ ವಸ್ತುಗಳು ಈ ರೀತಿ ಬಾತ್ರೂಮ್ ಇರ್ಬೋದು, ಹ್ಯಾಂಡ್ ವಾಶಲ್ಲಿ ಬೀಟ್ಬಾರ್ದು. ಮತ್ತು ಈಗಾಗಲೇ ಇಂಥ ಸಮಸ್ಯೆಗಳು ಕಂಡು ಬಂದ ತಕ್ಷಣವೇ ನಾವು ವಾರ್ಡ್ ಮುಖ್ಯಸ್ಥರಿಗೆ ನೀವು ಸಂಪರ್ಕ ಮಾಡಿರಿ ಅಂತೇಳಿ ನಿರ್ದೇಶಕರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.